ಪ್ರಿಯ ವೀಕ್ಷಕರ, ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ 19 ಕನ್ನಡ ವಾಹಿನಿಯ ಕಾರ್ಯಕ್ರಮ ಕರ್ಮಕಾಂಡಕ್ಕೆ ಸ್ವಾಗತ ಸುಸ್ವಾಗತ. ತುಮಕೂರಿನ ಕೆಪಿಟಿಸಿಎಲ್ ಸಂಸ್ಥೆಯ ಇಂಜಿನಿಯರ್ಗಳು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 1ರ ಲಿಂಗಾಪುರ ಮತ್ತು ರಂಗಾಪುರ ಊರುಗಳ ಮಧ್ಯೆ ಇರುವ ಒಂದಷ್ಟು ಉದ್ದಿಮೆಗಳಿಗೆ 2025 ಜನವರಿ ತಿಂಗಳಲ್ಲಿ ನೋಟಿಸ್ ಜಾರಿ ಮಾಡಿದ್ದಾರೆ. ನೋಟಿಸ್ ನೀಡುವ ಉದ್ದೇಶ ಹೈಟೆನ್ಷನ್ ತಂತಿಯ ಕೆಳಗೆ ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರದ ನಿಬಂಧನೆ ನಿಯಮಾನುಸಾರ ಸ್ಥಳ ಬಿಡದೆ ಕಟ್ಟಡದ ಕಾಮಗಾರಿ ಮಾಡಿದ್ದಾರೆ, ಉದ್ದಿಮೆಗಳನ್ನು ನಡೆಸ್ತಾ ಇದ್ದಾರೆ. ನಿರ್ಬಂಧಿತ ಪ್ರದೇಶದಲ್ಲಿನ ಕಟ್ಟಡಗಳನ್ನು ತೆರವುಗೊಳಿಸುವಂತೆ ಜನವರಿ ತಿಂಗಳಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಉದ್ದಿಮೆಗಳು ರಾತ್ರೋರಾತ್ರಿ ಕಟ್ಟಡ ನಿರ್ಮಾಣ ಮಾಡಿಲ್ಲ. ಹಲವು ವರ್ಷಗಳ ಹಿಂದಿನಿಂದ ಕಟ್ಟಡ ನಿರ್ಮಾಣ ಮಾಡಿಕೊಂಡು ಉದ್ದಿಮೆ ನಡೆಸಿಕೊಂಡು ಬಂದಿದ್ದಾರೆ. ಇಂತಹ ಉದ್ದಿಮೆಗಳಿಗೆ ಭ್ರಷ್ಟ ಮಹಾಸಾಗರವಾಗಿರುವ ಮಹಾನರಕ ಪಾಲಿಕೆಯ ಉದ್ದಿಮೆ ಪರವಾನಗಿ ನೀಡಿಕೊಂಡು ಬಂದಿದೆ. ಕಟ್ಟಡ ಕಾಮಗಾರಿ ಮಾಡುವಾಗ ಕೆಪಿಟಿಸಿಎಲ್ ಮತ್ತು ಮಹಾನರಕ ಪಾಲಿಕೆ ಇಂಜಿನಿಯರ್ಗಳ ಕಣ್ಣುಗಳು ನೆತ್ತಿಯ ಮೇಲಿತ್ತೆ. ಆ ಸಮಯದಲ್ಲಿ ಈ ಮಹಾನುಭಾವರುಗಳು ಅದ್ಯಾವ ಹಾಳು ಗೋಡೆ ಹಿಂದೆ ಅದೇನು ಕಡಿದು ಗುಡ್ಡೆ ಹಾಕ್ತಿದ್ರೋ ಗೊತ್ತಿಲ್ಲ. ಏಕೆ ಆ ಸಮಯದಲ್ಲೇ ತಡೆಯಲಿಲ್ಲ, ನೋಟಿಸ್ ನೀಡಲಿಲ್ಲ? ಈಗ ಕೂಡ ನೋಟಿಸ್ ನೀಡೋದಕ್ಕೆ ಕಾರಣ ಸಾಮಾಜಿಕ ಕಳಕಳಿಯ ಕಾರ್ಯಕರ್ತರು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಮಾಹಿತಿ ಕೇಳಿದ್ದಕ್ಕೆ ಕೆಪಿಟಿಸಿಎಲ್ ಸಂಸ್ಥೆಯ ಮೈಗಳ್ಳ ಇಂಜಿನಿಯರ್ಗಳು ನಿದ್ರೆಯಿಂದ ಎದ್ದು ನೋಟಿಸ್ ಕೊಟ್ಟಿದ್ದಾರೆ. ಹೈಟೆನ್ಷನ್ ವೈರ್ ಕೆಳಗಡೆ ಜಿಲ್ಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ಅವರ್ಯಾರಿಗೂ ಇನ್ನೂ ಕೂಡ ನೋಟಿಸ್ ಕೊಟ್ಟಿಲ್ಲ. ಸಾಮಾಜಿಕ ಕಾರ್ಯಕರ್ತರು ಯಾರಿಗೆ ಸಂಬಂಧಿತ ಮಾಹಿತಿಗಳನ್ನ ಕೇಳಿದ್ದಾರೋ ಅವರಿಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ಆನಂತರ ಮತ್ತೆ ಜಾಣ ಕುರುಡರಾಗಿದ್ದಾರೆ. ಅಲ್ಲಿಗೆ ಈ ಇಂಜಿನಿಯರ್ಗಳ ಉದ್ದೇಶ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ಲವೇ? ಹೈಟೆನ್ಷನ್ ವೈರ್ ಕೆಳಗಡೆ ಏಕೆ ಕಟ್ಟಡ ಕಟ್ಟಬಾರದು? ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಹೈಟೆನ್ಷನ್ ವಿದ್ಯುತ್ ತಂತಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಹರಿತಾ ಇರೋದ್ರಿಂದ ಎಲೆಕ್ಟ್ರಿಕ್ ರೇಸ್ ಅಂತ ಏನು ಹೇಳ್ತಾರೆ, ವಿದ್ಯುತ್ ಕಿರಣಗಳು ಭೂಮಿಯ ಕಡೆ ಹರಿತಾ ಇರ್ತದೆ. ಇಂತಹ ವಿದ್ಯುತ್ ಕಿರಣಗಳು ವಯೋವೃದ್ಧರಿಗೆ, ಗರ್ಭಿಣಿಯರಿಗೆ ಆರೋಗ್ಯದ ಮೇಲೆ ಸಮಸ್ಯೆ ಆಗುವ ಸಾಧ್ಯತೆಗಳು ದಟ್ಟವಾಗಿರ್ತದೆ. ಅಂತಹ ಜಾಗದಲ್ಲಿ ಕಟ್ಟಡಗಳು, ಮರಗಿಡಗಳು ಇದ್ದರೆ ವಿದ್ಯುತ್ ಟ್ರಾನ್ಸ್ಮಿಷನ್ ಲಾಸ್ ಕೂಡ ಸಂಸ್ಥೆಗೆ ಆಗ್ತದೆ. ಆದ ಕಾರಣ ಹೈಟೆನ್ಷನ್ ವೈರ್ ಕೆಳಗೆ ಮನುಷ್ಯರು ಓಡಾಡಲಿಕ್ಕೆ, ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಿರ್ಬಂಧಿತ ಪ್ರದೇಶ ಆಗಿರ್ತದೆ. ಈ ಒಂದು ಕಾರಣದಿಂದ ಹೈಟೆನ್ಷನ್ ವೈರ್ ಕೆಳಗಡೆ ಕಟ್ಟಡ ಕಾಮಗಾರಿಗಳನ್ನ ಮಾಡಬಾರದು ಅನ್ನೋ ನಿಯಮ ರೂಪಿಸಲಾಗಿದೆ. ನಾಮಕಾವಸ್ಥೆಗೆ ನೋಟಿಸ್ ಜಾರಿ ಮಾಡಿದ ಕೆಪಿಟಿಸಿಎಲ್ ಸಂಸ್ಥೆ ಮತ್ತು ಮಹಾನರಕ ಪಾಲಿಕೆಯ ಇಂಜಿನಿಯರ್ ಮಹಾಶಯರು ಮತ್ತೆ ಜಾಣಕೂಡರಾಗ್ತಾರೆ. ಇದರ ಬಗ್ಗೆ ಯಾವುದೇ ಕಾರ್ಯಾಚರಣೆ ನಡೆಸೋದಿಲ್ಲ. ಇಂಥ ಒಂದು ಅವ್ಯವಸ್ಥೆಯ ಬದಲಾವಣೆಗೆ ಮತ್ತೆ ಸಾಮಾಜಿಕ ಕಾರ್ಯಕರ್ತರು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾದಾಗ ಮಾತ್ರ ಇವರುಗಳು ಮೈ ಚಳಿ ಬಿಟ್ಟು ಫೀಲ್ಡ್ಗೆ ಇಳಿಯೋದು. ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಮಾಧ್ಯಮ ಲಿಖಿತ ದೂರುಗಳನ್ನ ಹಲವು ಪ್ರಾಧಿಕಾರಗಳಿಗೆ ನೀಡಿದೆ. ಆದರೂ ಮಹಾನಗರ ಪಾಲಿಕೆ ಮತ್ತು ಕೆಪಿಟಿಸಿಎಲ್ ಸಂಸ್ಥೆಯ ಇಂಜಿನಿಯರ್ಗಳ ತೂಕಡಿಕೆ ಇನ್ನೂ ಹೋಗಿಲ್ಲ. ಕೆಪಿಟಿಸಿಎಲ್ ಸಂಸ್ಥೆಯ ತುಮಕೂರು ಜಿಲ್ಲೆಯ ಮುಖ್ಯ ಇಂಜಿನಿಯರ್ಗಳನ್ನ ಭೇಟಿ ಮಾಡಿ ಕ್ರಮಕ್ಕೆ ಒತ್ತಾಯಿಸಲು ಅವರ ಕಚೇರಿಗೆ ತೆರಳಿದಾಗ ಅತ್ಯದ್ಭುತವಾದ ದೃಶ್ಯ ಮಾಧ್ಯಮದ ಕಣ್ಣಿಗೆ ಬೀಳುತ್ತದೆ. ಇದೇ ನೋಡಿ ಕೆಪಿಟಿಸಿಎಲ್ ಮುಖ್ಯ ಇಂಜಿನಿಯರ್ ಅವರ ಕಚೇರಿ. ಇತ್ತೀಚೆಗಷ್ಟೇ ಅತ್ಯದ್ಭುತವಾಗಿ ಐಷಾರಾಮಿ 5 ಸ್ಟಾರ್ ಹೋಟೆಲ್ ನಾಚುವಂತೆ ಕಚೇರಿ ನಿರ್ಮಾಣ ಮಾಡಲಾಗಿದೆ. ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ ಸಂಸ್ಥೆಯ ಚೀಫ್ ಇಂಜಿನಿಯರ್, ಝೋನಲ್ ಇಂಜಿನಿಯರ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಳ ಕಚೇರಿ ಇರೋದೇ ಹೀಗೆ. ಯಾವುದೇ 5 ಸ್ಟಾರ್ ಐಷಾರಾಮಿ ಹೋಟೆಲ್ ಗಿಂತ ಕಡಿಮೆ ಏನಿರಲ್ಲ. ವರ್ಷದಿಂದ ವರ್ಷಕ್ಕೆ ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ, ಚೆಸ್ಕಾಂ, ಮೆಸ್ಕಾಂ ಸಂಸ್ಥೆಗಳ ಆಡಿಟ್ ರಿಪೋರ್ಟ್ ಮಾತ್ರ ನಷ್ಟವನ್ನ ತೋರಿಸ್ತಾನೆ ಇರ್ತದೆ.
ಆದರೆ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು, ಎನರ್ಜಿ ಡಿಪಾರ್ಟ್ಮೆಂಟ್ ಸಚಿವರು ಮಾತ್ರ ಅಭಿವೃದ್ಧಿಯ ದಿಕ್ಕಿನಲ್ಲಿ ಸಾಗ್ತಾ ಇರ್ತಾರೆ. ಕೆಪಿಟಿಸಿಎಲ್ ಚೀಫ್ ಇಂಜಿನಿಯರ್ ಕಚೇರಿಗೆ ಸ್ವಾಗತವನ್ನ ಕಚೇರಿಯ ಆವರಣದಲ್ಲಿ ಹಾದು ಹೋಗಿರುವ ಹೈಟೆನ್ಷನ್ ವೈರ್ ಸ್ವಾಗತಿಸುತ್ತದೆ. ಹಳ್ಳಿ ಕಡೆ ಒಂದ್ ಮಾತಿದೆ, ಮೇಷ್ಟ್ರು ನಿಂತ್ಕೊಂಡು ಇದ್ರೆ ಮಕ್ಕಳು ಓಡಾಡ್ಕೊಂಡು ಹೋಯ್ತಾರಂತೆ. ನೋಡಿದ್ರಲ್ಲ, ಕೆಪಿಟಿಸಿಎಲ್ ಚೀಫ್ ಇಂಜಿನಿಯರ್ ಕಚೇರಿ ಆವರಣದಲ್ಲಿ ಹಾದು ಹೋಗಿರುವ 66 ಕಿಲೋವ್ಯಾಟ್ ಹೈಟೆನ್ಷನ್ ವೈರ್ ನ ಸೌಂದರ್ಯವನ್ನ. ಇನ್ನು ಇವರು ಯಾವ ಮುಖ ಇಟ್ಟುಕೊಂಡು ಜನರಿಗೆ ಕೊಟ್ಟ ನೋಟಿಸ್ ಮೇಲೆ ಕಾರ್ಯಾಚರಣೆ ನಡೆಸ್ತಾರೆ ಅಲ್ಲವೇ? ಇನ್ನು ಈ ಸುದ್ದಿಗೆ ಸಂಬಂಧಿಸಿದಂತೆ ಯಾವುದೇ ವಿವರಣೆ ಬೇಕಿಲ್ಲ ಅಂತ ಅನ್ಕೋತೀನಿ. ವೀಕ್ಷಕರೇ, ಅವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಈ ಒಂದು ಪ್ರಯತ್ನ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಮತ್ತಷ್ಟು ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ಸಭ್ಯತೆಯ ನೆಲೆಗಟ್ಟಿನಲ್ಲಿ ಇರಲಿ. ಮತ್ತಷ್ಟು ಕರ್ಮಕಾಂಡದ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.